ಆರ್ಎಸ್ಎಸ್ ವಿರುದ್ಧ ಸಮರವನ್ನೇ ಸಾರಿದೆ ಒಂದು ಕಡೆ ಕಾಂಗ್ರೆಸ್ನ ನಾಯಕರು ಈ ರೀತಿಯಾಗಿ ತಮ್ಮ ಈ ಮುನಿಸನ್ನ ಸಿಟ್ಟನ್ನ ಆರ್ಎಸ್ಎಸ್ ಮೇಲೆ ತೋರಿಸ್ತಾ ಇರೋದು ಯಾಕೆ? ಯಾವುದೇ ಚಟುವಟಿಕೆಗಳು ಕೂಡ ಇನ್ನು ಮುಂದೆ ಆಗೋದಕ್ಕೆ ಬಿಡಬಾರದು, ಆರ್ಎಸ್ಎಸ್ ಅನ್ನ ಕಂಪ್ಲೀಟ್ ಆಗಿ ರಾಜ್ಯದಲ್ಲಿ ಬ್ಯಾನ್ ಮಾಡಬೇಕು ಅನ್ನೋ ಒತ್ತಡಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ರಾಜ್ಯ ಕಾಂಗ್ರೆಸ್ ನಿಜಕ್ಕೂ ಪುರಸ್ಕರಿಸುತ್ತಾ ಅಥವಾ ಇದು ಕೇವಲ ಒಂದಷ್ಟು ಮಾತುಕತೆಗೆ ಮಾತ್ರ ಸೀಮಿತವಾಗಿರುತ್ತಾ ಅನ್ನೋದು ಒಂದು ಕಡೆ. ನೋಡಿ, 100 ವರ್ಷ ಮೊಟ್ಟ ಮೊದಲನೇದಾಗಿ ಆರ್ಎಸ್ಎಸ್ ಸಂಘಟನೆ ಆರಂಭ ಆಗಿ ಸೆಪ್ಟೆಂಬರ್ 27, 1925 ಆರಂಭ ಆಗತ್ತೆ. ಆರ್ಎಸ್ಎಸ್ ಚಟುವಟಿಕೆಗಳು ಬ್ಯಾನ್ ಆಗತ್ತಾ? ಸಂಘಕ್ಕೆ ಒಂದು ಕಡೆ 100 ವರ್ಷ. ಇದರ ಬೆನ್ನಲ್ಲೇ ಯಾಕೆ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ? ಆರ್ಎಸ್ಎಸ್ ಮೇಲೆ ಕೈ ನಾಯಕರಿಗೆ ಅದಂಥ ಸಿಟ್ಟು. ಹಾಗಾದ್ರೆ ಯಾಕೆ ಇಂಥ ಸಿಟ್ಟು? ಸಚಿವ ಪ್ರಿಯಾಂಕ್ ಖರ್ಗೆ ಆ ಶಿಫಾರಸನ್ನ ಮಾಡಿದ್ದು ಯಾಕೆ? ಆರ್ಎಸ್ಎಸ್ ಚಟುವಟಿಕೆಗಳ ನಿಯಂತ್ರಣಕ್ಕೆ ಬ್ರೇಕ್ ಅಗತ್ಯ ಅಂತ ಈ ಒಂದು ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ. ಆರ್ಎಸ್ಎಸ್ಗೆ ಮೂಗುದಾರ ಹಾಕೋದಕ್ಕೆ ಸಿಎಂಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಸಿಎಂಗೆ ಪತ್ರ ಬರೆದಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಆ ಪತ್ರದಲ್ಲಿ ಈ ಆರ್ಎಸ್ಎಸ್ ಸಂಘಟನೆ ಚಟುವಟಿಕೆಗಳನ್ನ ರಾಜ್ಯದಲ್ಲಿ ನಿಷೇಧ ಮಾಡಬೇಕು ಅನ್ನೋದು. ಇನ್ನು ಸಿಎಂ ಸೂಚನೆ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವ್ರಿಗೆ ಈಗ ಫುಲ್ ಕನ್ಫ್ಯೂಷನ್ ಶುರುವಾಗ್ಬಿಟ್ಟಿದ್ಯಾ ಅನ್ನೋದು ಒಂದು ಕಡೆ. ಎಲೆಕ್ಷನ್ ದೃಷ್ಟಿಯಲ್ಲಿ ಪೆಟ್ಟು ನೀಡುತ್ತಾ ಈ ನಿರ್ಧಾರ. ಸಾಫ್ಟ್ ಹಿಂದುತ್ವಕ್ಕೆ ಡಿಕೆ ಶಿವಕುಮಾರ್ ಮೊರೆ ಹೋಗಿದ್ಯಾಕೆ? ಯಾಕಂತಂದ್ರೆ ಈ ಹಿಂದಿನಿಂದಲೂ ಕೂಡ ಆರ್ಎಸ್ಎಸ್ ವಿರುದ್ಧವಾದ ಯಾವುದೇ ಹೇಳಿಕೆಗಳನ್ನ ಕೊಡುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಮುಂದಾಗಿಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಸಿಎಂ ಸೂಚನೆ ಬೆನ್ನಲ್ಲೇ ಇದೀಗ ಎಲ್ಲಾ ನಿರ್ಧಾರಗಳು ತಲೆ ಕೆಳಗಾಗಿ ಆಗತ್ತಾ? ಡಿಕೆ ಶಿವಕುಮಾರ್ ಮನಸ್ಸಲ್ಲಿ ಯಾವ ಯೋಚನೆ ಇದೆ? ಹಾಗಾದ್ರೆ ಸಿದ್ದರಾಮಯ್ಯ ಪ್ರಿಯಾಂಕ್ ಖರ್ಗೆ ಅವರ ಲೆಕ್ಕಾಚಾರ ಏನು ಅನ್ನೋದು ಒಂದ್ ಕಡೆ. ಇದನ್ನೇ ಅಸ್ತ್ರ ಮಾಡಿಕೊಳ್ಳುತ್ತಾ ಬಿಜೆಪಿ ಬ್ರಿಗೇಡ್? ಯಾಕಂತಂದ್ರೆ ಇವ್ರಿಗೆ ಬೇಕಾಗಿರೋದು ಸದ್ಯಕ್ಕೆ ಇವ್ರು ಯಾವ್ದಾದ್ರು ಇಂಥ ನಿರ್ಧಾರಗಳನ್ನು ತಗೊಳ್ಳಿ ಅನ್ನೋದೇ. ರಾಜ್ಯದ ಜನತೆ ಮುಂದೆ ಅದನ್ನ ತೆಗೆದುಕೊಂಡು ಹೋಗಿ ಮುಂದಿನ ದಿನಗಳಲ್ಲಿ ಇದನ್ನೇ ವೋಟ್ ಬ್ಯಾಂಕ್ ರಾಜಕೀಯವಾಗಿ ಮಾಡಿಕೊಳ್ಳೋ ಎಲ್ಲ ಸಾಧ್ಯತೆಗಳು ಕೂಡ ಒಂದು ಕಡೆ ಇದೆ. ನೋಡಿ, ಒಂದು ಕಡೆ 100 ವರ್ಷ ಆಗಿದೆ ಆರ್ಎಸ್ಎಸ್ ಶುರುವಾಗಿ. ಹಿಂದುತ್ವ ಸಾಂಸ್ಕೃತಿಕ ಕ್ರಾಂತಿಯೇ ಆರ್ಎಸ್ಎಸ್ನ ಮೂಲ ಉದ್ದೇಶ. ಆರಂಭದಿಂದಲೂ ರಾಜಕೀಯದಿಂದ ದೂರ ಉಳಿದಿದೆ ಸಂಘಟನೆ ಅಂತ ಹೇಳಲಾಗ್ತಾ ಇದೆ. ಬಟ್ ಆದ್ರೆ ರಾಜಕೀಯಕ್ಕೂ ಸಂಘಟನೆಗೂ ಅವಿನಾಭಾವ ಸಂಬಂಧ ಇರೋದಂತೂ ಸತ್ಯ. ಅದನ್ನ ನಾವು ತಳ್ಳಿ ಹಾಕೋ ಹಾಗಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ. ಜೊತೆಗೆ ಅತಿಥಿಗಳಿದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಜೆಡಿಎಸ್ನ ಮಹೇಶ್ ಅವರಿದ್ದಾರೆ, ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಹಿಂದೂ ಮುಖಂಡರಾದಂತಹ ತೇಜಸ್ ಗೌಡರಿದ್ದಾರೆ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಾದಿಕ್ ಪಾಷಾ ಅವರಿದ್ದಾರೆ, ಮುಸ್ಲಿಂ ಮುಖಂಡರು, ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ ವಕ್ತಾರರಾದಂತಹ ಸೂರ್ಯಮುಕುಂದ್ ರಾಜ್ ಇದ್ದಾರೆ, ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಆರ್ಎಸ್ಎಸ್ ವಿಚಾರ ಅನ್ನೋದಾದ್ರೆ ನಾನು ಸೂರ್ಯ ಅವರಿಂದ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಯಾಕಂತಂದ್ರೆ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡೋದು ರಾಜ್ಯದಲ್ಲಿ ಅಷ್ಟು ಸುಲಭದ ಮಾತಲ್ಲ. ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾಕೆ ಇಷ್ಟೊಂದು ಸಿಟ್ಟು ಹಾಗಾದ್ರೆ ಆರ್ಎಸ್ಎಸ್ ಮೇಲೆ? ಕಾರ್ಯಚಟುವಟಿಕೆಗಳನ್ನ ನಿಷೇಧಿಸಬೇಕು ಅನ್ನೋದು. ಈ ಹಿಂದೆ ಒಂದಷ್ಟು ಸಂಘಟನೆಗಳು ಬ್ಯಾನ್ ಆಗಿದ್ದು ಇದೆ, ಉದಾಹರಣೆಗಳಿದೆ. SDPI ಆಗಿರ್ಬೋದು, PFI ಆಗಿರ್ಬೋದು, ಸಂಘಟನೆಗಳು ತೊಡಗಿಕೊಂಡಂತಹ ಚಟುವಟಿಕೆಗಳ ಆಧಾರದ ಮೇಲೆ ಆ ಸಂಘಟನೆಗಳನ್ನ ಬ್ಯಾನ್ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಆರ್ಎಸ್ಎಸ್ ಅನ್ನು ಕೂಡ ಬ್ಯಾನ್ ಮಾಡಬೇಕು ಅಂತ ಆಗ ಚರ್ಚೆ ಆಗಿದ್ದು ಕೂಡ ಉಂಟು. ಆದ್ರೆ ಈಗ ಏಕಾಏಕಿ ಆರ್ಎಸ್ಎಸ್ ಬ್ಯಾನ್ ಮಾಡೋ ವಿಚಾರ ಅಥವಾ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು ಅನ್ನೋ ವಿಚಾರ ಬಂದಿದ್ಯಾಕೆ ಅಂತ? ಅಲ್ಲ, ಒಂದು ತಾವು ತಪ್ಪು ಮಾಹಿತಿನ ಕೊಡ್ತಾ ಇದ್ದೀರಾ. ಮೊದಲನೇದಾಗಿ RSS ನ ಬ್ಯಾನ್ ಮಾಡಕ್ ಸಾಧ್ಯ ಇಲ್ಲ ಅಂತೇನಿಲ್ಲ, ಮಾಡ್ಬೋದು. ಸರ್ದಾರ್ ವಲ್ಲಭಾಯ್ ಪಟೇಲ್ರು ಆಗ್ಲೇ ಮಾಡಿದ್ರು. ಸೊ ಈಗ ತಾವು ಹೇಳ್ತಾ ಇರೋದೇನು ಅಂದ್ರೆ ಈಗ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ ಅಲ್ಲ, ಮಾಡೋದಕ್ಕೆ ಶಿಫಾರಸ್ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ತಾವು ಲೆಟರ್ ಓದಿದ್ರೆ ಅಲ್ಲಿ ಅವರು ಬ್ಯಾನ್ ಮಾಡಿ ಅಂತ ಹೇಳಿಲ್ಲ ಸಂಪೂರ್ಣವಾಗಿ. ಅವ್ರು ಹೇಳಿರೋದು ಸರ್ಕಾರಿ ಬ್ಯಾನ್ ಆಗುತ್ತಾ ಆರ್ಎಸ್ಎಸ್ ಅಷ್ಟೇ ನಾವು ಕೊಟ್ಟಿರೋದು. ಬ್ಯಾನ್ ಆಗುತ್ತಾ ಅಂದ್ರೆ ಅಲ್ಲ, ಲೆಟರ್ ರಾಜ್ಯದ ಮುಂದೆ ಇಡುವಂತಹ ಯಾವುದೇ ಅವಶ್ಯಕತೆ ಅನಿವಾರ್ಯತೆ ಲೆಟರ್ ಅಲ್ಲಿ ಏನಿದೆ? ಯಾಕೆ ಇಷ್ಟು ಗೋಪಾಪ ಆರ್ಎಸ್ಎಸ್? ಅಲ್ಲ, ಲೆಟರ್ ಅಲ್ಲಿ ಹೇಳಿರುವಂತದ್ದು ಏನು ಅಂದ್ರೆ ಇವರು ಈ ತರ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡ್ಕೊಂಡು ಆಮೇಲೆ ಬೇರೆ ಬೇರೆ ಸಮುದಾಯಗಳಲ್ಲಿ ದ್ವೇಷ ಮೂಡಿಸುವಂಥದ್ದು ಇವೆಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಸರ್ಕಾರಿ ಶಾಲೆಗಳ ಮೈದಾನ ಮತ್ತೆ ಸರ್ಕಾರಿ ಸಂಸ್ಥೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ RSSನ ಚಟುವಟಿಕೆಗಳು ನಡಿಬಾರ್ದು ಅಂತ ಹೇಳಿರೋದು. ಸರ್ಕಾರಿ ಜಾಗಗಳಲ್ಲಿ RSS ಚಟುವಟಿಕೆ ನಡಿಬಾರ್ದು. ನೀವು ಯಾವ್ದಾದ್ರು ಒಂದು ಮತೀಯ ದ್ವೇಷ, ನಮ್ಮ ಆರ್ಟಿಕಲ್ 14 to 20 ಏನಂತ ಹೇಳುತ್ತೆ? ಇಲ್ಲಿರುವಂಥ ಮೂಲಭೂತ ಹಕ್ಕುಗಳು ಮತ್ತು ಇಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಇಲ್ಲಿರುವಂಥ ಎಲ್ಲ ಸಮಾನತೆಯ ವಿರೋಧಿ ಸಿದ್ಧಾಂತವನ್ನು ನೀವು ಸರ್ಕಾರದ ಜಾಗಗಳಲ್ಲಿ, ಸರ್ಕಾರದ ಶಾಲೆಗಳಲ್ಲಿ ಯಾವ ರೀತಿ ಮಾಡೋಕ್ಕೆ ಅವಕಾಶ ಕೊಡ್ತೀರಾ? ಸರ್ಕಾರದ ಸಂವಿಧಾನದ ವಿರುದ್ಧ ಇರುವಂತ ಚಟುವಟಿಕೆಗಳನ್ನ ಸರ್ಕಾರಿ ಸ್ಥಳದಲ್ಲಿ ಮಾಡೋದಕ್ಕೆ ಅವಕಾಶ ಇಲ್ಲ. ಬಂದಿದೆ, ಸರ್ಕಾರ ಗಮನಕ್ಕೆ ತಗೊಂಡ್ಬಂದಿದ್ದಾರೆ. ಸರ್ಕಾರ ಗಮನಕ್ಕೆ ಅಧಿಕೃತವಾಗಿ ಇವತ್ತು ಒಬ್ರು ಮಂತ್ರಿಗಳು ಹೇಳ್ತಾ ಇದ್ದಾರೆ. ಸೊ ಹಿಂದೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ತಗೋಬೇಕಾಗಿತ್ತು, ಈಗ ಮತ್ತೆ ಬಂದಿದ್ದೀವಿ,
ಈ ಸಂದರ್ಭದಲ್ಲಿ ನಾವು ಅಂದ್ರೆ ಇದು ತಗೊಂತೀವಿ. ಕೇವಲ ಕಾಂಗ್ರೆಸ್ ಕಣ್ಣಿಗೆ ಮಾತ್ರ ಕಾಣುತ್ತೆ, ಬೇರೆ ಯಾವುದೇ ಸರ್ಕಾರಗಳು ಅಥವಾ ಬೇರೆ ಯಾವುದೇ ಪಕ್ಷದ ಸರ್ಕಾರಗಳಿಗೆ ಕಾಣಿಸಲ್ಲ ಅಂತ ನಿಮ್ಮ ಅರ್ಥ. ಅಲ್ಲ, Yes, ನಾನು ಕೇರಳದಲ್ಲಿ ಮಾತಾಡ್ತೀನಿ. ಒಬ್ಬ RSS ಸಲಿಂಗ ಕಾಮಿಗಳ ಒಂದು ಇವ್ರು ಕಾಟ ತಡಿಲಾರದೆ ಸೂಸೈಡ್ ಮಾಡ್ಕೊಂಡಿದ್ದಾರೆ, ನಿನ್ನೆ ಲೆಟ್ರ್ ಬರೆದು ಇಟ್ಬಿಟ್ಟು. ಸೊ ಈ ಥರ ಅನೇಕ, ಆಮೇಲೆ ಬಾಂಬ್ಗಳು RSS ಕಚೇರಿನಲ್ಲಿ ಸಿಕ್ಕಿದೆ ಕೇರಳದಲ್ಲಿ, ಆಮೇಲೆ ಶಸ್ತ್ರಗಳು ಇದರಲ್ಲಿ ಸಿಕ್ಕಿದೆ, ತ್ರಿಶೂಲ ದೀಕ್ಷೆ ಕೊಡ್ತಾರೆ. ಸೊ ಇಂಥ ಕಾರ್ಯಕ್ರಮಗಳನ್ನ ನೀವು ಹೆಂಗೆ ಅದನ್ನು ಸಪೋರ್ಟ್ ಮಾಡೋಕ್ಕಾಗತ್ತೆ? ಈಗ ತಾಲಿಬಾನ್ಗೂ ಇವ್ರಿಗೂ ಏನು ವ್ಯತ್ಯಾಸ? ಇವತ್ತು ತಾಲಿಬಾನ್ ಮಂತ್ರಿನ ಕರ್ಕೊಂಬಂದ್ಬಿಟ್ಟು ಈ ದೇಶದಲ್ಲಿ ಮಹಿಳೆಯರಿಗೆ, ಮಹಿಳಾ ಪತ್ರಕರ್ತರಿಗೆ ಒಳಗಡೆ ಬಿಟ್ಕೊಂಡಿಲ್ಲ ಪ್ರೆಸ್ ಮೀಟ್ಗೆ. ಸೊ ಇದು ಚರ್ಚೆಯ ವಿಷಯ ಅಲ್ವಾ? ತಾಲಿಬಾನ್ಗಳನ್ನ ವಿರೋಧ ಮಾಡೋಂಥವ್ರು ಈಗ ತಾಲಿಬಾನಿ comparison ಮನಸ್ಥಿತಿಯನ್ನ ಇಟ್ಕೊಂಡಿರುವಂಥದ್ದು. ಕಂಪ್ಯಾರಿಸನ್ ಮಾಡಬೇಕು, ಬಟ್ ಈ ನೀವು ಮಾಡ್ತಾ ಇರೋ ಕಂಪ್ಯಾರಿಸನ್ಗೂ ಅಥವಾ ಹೇಳ್ತಾ ಇರುವಂತಹ ಹೇಳಿಕೆಗಳಿಗೂ 100 ವರ್ಷದ ಇತಿಹಾಸ ಇರುವಂತಹ ಒಂದು ಸ್ವಯಂ ಸಂಘಟನೆ, ಇಡೀ ದೇಶ ಅಲ್ಲ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಸ್ವಯಂ ಸೇವಕರ ಸಂಘಟನೆ ಇರೋದು ಅದು RSS ಅನ್ನೋದು ಎಲ್ಲಿದೆ? ರಿಜಿಸ್ಟ್ರೇಷನ್ ಆಗಿದೆಯಾ? ನಾನು ಮಾತಾಡ್ತೀನಿ, ಮುಂದಿನ ಹಂತಗಳಲ್ಲಿ ಮಾತಾಡ್ತಾ ಇರ್ತೀನಿ. ಎಸ್ ತೇಜಸ್ ಅವರೇ, RSS ಅನ್ನೋದು ಒಂದು ರೀತಿಯಾಗಿ ಹೆಗ್ಗಳಿಕೆ, ಹೆಮ್ಮೆ ಅನ್ನೋದನ್ನು ನೋಡ್ಕೊಂಡು ಬಂದಿದ್ದೀವಿ. ಅನೇಕ ಪಕ್ಷಗಳಲ್ಲಿ, ಇದೇ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ RSS ಹಿನ್ನೆಲೆಯಿಂದ ಬಂದಂತಹ ಅನೇಕ ನಾಯಕರಿದ್ದಾರೆ, ಅಥವಾ ಬೇರೆ ಬೇರೆ ಕೆಲಸಗಳಲ್ಲಿ ಅವರು ನಿರತರಾಗಿರೋರಿದ್ದಾರೆ. ಏನ್ ಹೇಳ್ತೀರಿ ಸಂಘಟನೆ ಬಗ್ಗೆ ಈ ಮಾತು? ನೋಡಿ, ಸಂಘಟನೆ ಬಗ್ಗೆ ಗೌರವ ಎಲ್ಲ ಇಡೀ ಹಿಂದೂ ಸಮಾಜಕ್ಕಿದೆ, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಉಪಮುಖ್ಯಮಂತ್ರಿಗೂ ಬಹಳ ಗೌರವ ಇದೆ.